ಹೋಗ್ಸಾರ ಆ 200 ರೂಪಾಯಿದಾಗ ಇಲ್ಲೇ ಊರಾಗ ಕುಡಿತಿದ್ರು ಅವಾಗ. ಈಗ ಬಂದ ಅದರಿಂದ 2 ಬಾಟ್ಲಿ ಕುಡಿಯಾರ, ಅರ್ಧ ಬಾಟ್ಲಿಗೆ ಬಂದಾರ. ಅದು ದೂರ ಹೋದಾರ, ದೂರ ಅಲ್ಲಿಂದ ಕೂಡ ಬರೋದ್ರೆ ನಿಶೆ ಐತೈತಿ, ಸುಮ್ಮನೆ ಬಂದು ಊಟ ಮಾಡಿ ಮಕ್ಕೊಂತಾರ. ಜಗಳ ಇಲ್ಲ, ಜಗಳ ಕಮ್ಮಿ ಆಗಿದೆ ಸರ್. ನಮ್ಮ ಗ್ರಾಮಕ್ಕೆ ಒಳ್ಳೇದಾಗುತ್ತಂದ್ರೆ ನಾ ಬಿಡ್ತೀನಿ ಅಂತಂದ ಹೇಳಿ ಇವ್ರ ಅಲ್ಲಿ ಅವಾಗೆಲ್ಲ ಅಂಗಡಿಯಾಗಿದ್ವಾ? ಅಂಗಡಿ ಇದ್ರ ಅಂಗಡಿಯಾಗ ಯಾರು ಈಗ ಎಲ್ಲರೂ ಸೋತಿರ್ರಿ ಸರ, ಈ ಎಮ್ಮ ಗೆದ್ದಂಗೆ ಈಗ ಮಾರೋದ್ ಬಿಟ್ಟಕ್ಕೆ ಗೆದ್ದಂಗೆ ಇವ್ರ ಸರ. ನಾನೆಲ್ಲ ಮಾರೋದಿಲ್ಲ ಅಂತ 4 ಮಂದಿ ಬಂದು ಇವರ ಮಾತು ಕೊಟ್ಬಿಟ್ರು, ನಾ ಮಾರೋದಿಲ್ಲ ಅಂತಂದೇಳಿ ನಮ್ಮೂರಿಗೆ ಒಳ್ಳೇದಾಗ್ತದೆ ಸಾಕಂತಂದು ಹೇಳಿ ಇವ್ರು ಬಿಟ್ರು. ಏನ್ ಮಾಡಿದ್ರಿ, ನೀ ಯಾಕೆ ನಿರ್ಧಾರ ಮಾಡಿದ್ರಿ? ಈಗ ಊರಾಗ ಬಿಟ್ಟ ಒಂದಾಗ ಒಳ್ಳೇದಾಗೈತ್ರಿ. ಈಗ ಮೊದಲು ಹೆಂಗಿತ್ತು ನಿಮ್ಗೆ? ನೀವೇ ಮೊದಲು ಬೇಡ ಅಂದ್ರೆ ಮೊದಲು ನಮ್ಮ ಪರಿಸ್ಥಿತಿ ಇದ್ರಾಗ ಹೋಗೈತ್ರಿ. ನಮ್ದು ಹೊಲ ಮನಿ ಇದ್ರಾಗ ಹೋಗೈತಿ ಅಂತ ಹೇಳ್ತನಲ್ಲ ನಾನು. ಇದ ಎಣ್ಣೆಗ ಹೋಗೈತಿ ನಮ್ದು. ಅದಕ್ಕೆ ನಮ್ದ್ರಂತ ನೀವು ಆಗ್ಬೇಡ್ರಿ, ಊರ್ ಮಕ್ಳಿಗೆ ಒಳ್ಳೇದಾಗ್ಲಿ, ನಾನು ಬಿಟ್ಟು ಬಿಡ್ತೀನಿ. ನಾನು ಒಬ್ಬಾಕೆಲ್ಲ ನನ್ನ ಜೀವನಕ್ಕೆ ನೀವು ಆಧಾರ ಮಾಡಿಕೊಡ್ರಿ, ನಾನು ಬಿಟ್ಟು ಬಿಡ್ತೀನಿ. ಊರನ್ ಓಸು ನನ್ನ ಮಕ್ಕಳ, ನಾನು ಆಡಿದ್ರೆ ನನ್ನ ಮಕ್ಕಳ ಅಲ್ಲ, ಊರನ್ ಓಸು ನನ್ನ ಮಕ್ಕಳ ಅಂತಾನೆ ಕೈ ಮುಗಿದು ಬೇಡಿಕೆನೆ ನೋಡ್ರಿ. ನಾನು ರಾಮಣ್ಣ, ಶಿವಣ್ಣ ಮತ್ತೆ ಅವ್ರ ಓಸರು ಪರವಾಗಿ ಇಲ್ಲಿ ಎಲ್ಲರೂ ಕುಂತಿದ್ರು. ಶೇಖಪ್ಪ, ಗೌಡ್ರು ಶೇಖಪ್ಪ, ಮೈಲಾರಪ್ಪ ಎಲ್ಲರೂ ಹಿರಿಯರು ಅದಾರ. ಅಷ್ಟ್ರು ಇಲ್ಲಿ ಕುಂತು ಹೇಳಿದ್ರು, ನಾನು ಅವ್ರಿಗೆ ಒಪ್ಕೊಂಡ್ಬಿಟ್ಟೀನಿ ರೀ. ನಾನು ಈಗ ಒಂದು 3 ತಿಂಗಳಾಗೈತೆ, ಹೆಂಗ 5 ತಿಂಗಳು ಆತ್ರಿ. ಈಗ ಹೆಂಗ ಅನ್ಸುತ್ತೆ ಊರು? ಈಗ ಮತ್ತೆ ಇಲ್ರಿ, ಕಮ್ಮಿ ಆಗೈತಿ, ತಮ್ಮನೆ ಆಗೈತಿ. ಈಗ ಹಂಗೇನಿಲ್ರಿ, ಜಗಳ ಕಡಿಮೆ, ಕಮ್ಮಿ ಆಗೈತಿ ಜಗಳ ಮತ್ತೆ ಅವು ಯಾವಾಗಾರ ಸಂಕ್ಷಿಪ್ತದಾಗ ಹಂಗೇನು ಇಲ್ರಿ. ಜಗಳನ ಭಾಳ ಯಾವ ಇಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಬಾಳಂಬ್ರಿ. ಮೊದಲು ಹೆಂಗಿತ್ತು ಸ್ಥಿತಿ, ಈಗೇನಿತ್ತು, ಯಾಕೆ ನಿರ್ಧಾರ ಮಾಡಿದ್ರಿ ಹಂಗ? ಸರ್, ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಕುಡಿತ ಜಾಸ್ತಿ ಆಗ್ತಾಯಿತ್ತು. 1-3 ಡಾಬಾಗಳಿದ್ವು, 1-5 ಅಂಗಡಿ ಇದ್ವು ಈ ಸಣ್ಣ ಊರಲ್ಲಿ. ಹಂಗಾಗಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಸೇರಿ ಇಲ್ಲಿ ಒಂದು ಗುಡಿ ದೈವದ ಪ್ರಕಾರ ಒಂದು ಪಟ್ಟಿಯನ್ನು ಲೆಕ್ಕ ಮಾಡ್ತಿರ್ಬೇಕಾದ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಮಹಿಳೆಯರು ಅಕ್ಕಂಗಿಯವರು ಸ್ವಲ್ಪ ಗಂಡ ಅವ್ರ ಯಜಮಾನ್ರು ಕುಡಿದು ಬಂದು ಗಲಾಟೆ ಮಾಡತಕ್ಕಂಥ ಸಂದರ್ಭಗಳಲ್ಲಿ ಅವರ ಹಿಂಸೆಗಳನ್ನು ತಾಳಲಾರದೆ ದೈವದೊಳಗೆ ಬಂದು ಈ ಥರ ನಾವು ಎಣ್ಣೆ ಕುಡಿದು ಸಾಯ್ತೀವಿ, ನಮ್ಮ ಸಂಸಾರ ಹಾಳಾಗ್ತಿದೆ, ನಮ್ಮ ಗ್ರಾಮದಲ್ಲಿ ಈ ಸರಾಯನ್ನು ಬಂದ್ ಮಾಡ್ಬೇಕನ್ನೋ ನೀವು ಮಾಡ್ತೀರಾ ಇಲ್ಲ ಅಂತ ಕೇಳಿದಾಗ ನಮ್ಮ ಗ್ರಾಮದವ್ರು ಎಲ್ಲರೂ ಸೇರಿ ಆ ಸರಾಯನ್ನು ಬಂದ್ ಮಾಡಿದಕ್ಕೆ ಭಾಳ ಒಳ್ಳೆಯದಾಗಿದೆ ಸರ್. ಇವಾಗ ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು 16 ವರ್ಷದ ಬಾಲಕ, ಆ ಬಾಲಕ ತಂದೆ ತಾಯಿಗಳನ್ನು ಯಾಮಾರಿಸಲಿಕ್ಕೋಸ್ಕರ ಹೋಗಿ ತನ್ನ ಜೀವನ ಪಣವಾಗಿ ಇಟ್ಟಿದ್ದಾನೆ ಸಾರಾಯಕ್ಕೋಸ್ಕರ ಕುಡಿದು. ಅದಕ್ಕಾಗಿ ಮತ್ತೆ ಇನ್ನು ಮುಂದಿನ ಮಕ್ಕಳ ಪೀಳಿಗೆ ಏನಿದೆಯಲ್ಲ ಸರ್, ಆ ಪೀಳಿಗೆ ಬೆಳಿಬೇಕಂದ್ರೆ ನಾವು ಇವಾಗ ಸಾರಾಯ ಬಂದ್ ಮಾಡೋಕ್ಕನ್ನೋ ಉದ್ದೇಶಕ್ಕೋಸ್ಕರ ಈಗ ಚೆನ್ನಾಗಿದೆ ಸರ್. ಯಾರು ಮಾರ್ತಾ ಇಲ್ಲ ಹೊರಗೆ. ನಮ್ಮ ಹೆಸರು ಮಾರುತಿ ಬೆನ್ನಳ್ಳಿ ಸರ್. ಇಲ್ಲ ಸರ್, ನಾವು ಮೊದ್ಲಾಗ ಭಾಳ ಸರಿಯಾಗಿ ಮಾತ್ರ ಜಗ್ ಕುಡಿದೀನಿ ಸರ್. ನನ್ನಷ್ಟು ಕುಡಿಯೋದು ನಮ್ಮರಾಗ ಇದ್ದಿಲ್ಲ ಸರ. ಮನ್ಯಾಗ ತಾಯಿ ತಂದೆಗೆ ಬಿಟ್ಟು ಸ್ವಲ್ಪ ಇದು ಮಾಡೀನಿ ಸರ. ಮನೆಯಾಗ ಹೆಣ್ಮಕ್ಳಿಗೆ ಕಿರಿಕಿ ಕೊಟ್ಟು ನಿಮ್ಮ ಮಕ್ಕಳಿಗೆ ಎಲ್ಲ ಕಿರಿಕಿ ಕೊಟ್ಟೀನಿ ರೀ. ಈಗ ಭಾಳ ಸುಧಾರಿಸಿನಿ ಸರ್, ಹಂಗೇನಿಲ್ಲ ಸರ್. ಒಟ್ಟ ಇಲ್ಲ ಸರ್, ಈಗೇನು ಕುಡಿಬೇಕು ಅನ್ಸಲ್ಲ ಸರ್. ಈಗ ಭಾಳ ಸುಧಾರಿಸಿನಿ ಸರ್, ಹಂಗೇನಿಲ್ಲ ರೀ. ಭಾಳ ಹೊಲ ಐತೆ ಸರ್, ಹೊಲ ಐತೆ ಸರ್. ಹೊಲ ಮಾಡಿ ಮನೆ ಮೆಕ್ಕೆಜೋಳ ಮಾಡಿನಿ ಹಾಕಿನಿ ಸರ್, ಬೇಷ್ ಐತ್ರಿ. ನಿರ್ಧಾರ ತಗೊಂಡು ಚಲೋ ಅನ್ಸಿತ್ತು ಸರ್. ಭಾಳ ಒಳ್ಳೆ ಕೆಲಸ ಸರ್ ಅದು, ಭಾಳ ಒಳ್ಳೆ ನಿರ್ಧಾರ ಅಂತ ದೊಡ್ಡವರೆಲ್ಲರೂ ಕೂಡಿ ನಮ್ಮೂರ ಸರ ಬಂದ್ ಮಾಡಿಸಿದ್ರೆ ಒಳ್ಳೆ ಪುಣ್ಯ ಆಯ್ತು ಸರ್. ಎಲ್ಲರಿಗೆ ನಮ್ಲಿದ್ದ ಇನ್ನು 4 ಮಂದಿ ದೊಡ್ಡವರು ಸಣ್ಣವ್ರು ಎಲ್ಲರೂ ಕುಡಿಯೋದು ಬಿಡ್ಬೇಕು ಸರ್. ಎಲ್ಲಪ್ಪ ಸರ್ ನನ್ನ ಸರ್. ಸುಧಾರ್ಸೈತ್ರಿ ಮತ್ತೆ ಕುಡಿಯೋದು ಅಂದಿಲ್ಲಲ್ಲ, ಸುಧಾರ್ಸೈತಿ ಊರು ಸ್ವಲ್ಪ. ಮೊದಲು ಹೆಂಗಿತ್ತು? ಮೊದ್ಲ ಜಗ್ಗಿ ಬಡದಾಡೋದು ಮನ್ಯಾಗ. ಮಕ್ಕಳಿಗೆ ನಿರ್ಮಲ ಇದ್ದಿಲ್ಲ, ನಮಗೂ ನಿರ್ಮಲ ಇದ್ದಿಲ್ರಿ. ಸ್ವಲ್ಪ ಸುಧಾರ್ಸ್ಯಾರ ಆಗ. ಈಗ ಒಂದೆಲ್ಲ ಕುಡಿದು ಇದು ಇಲ್ಲಿ ಮಾರಾಟ ಮಾಡಿದ್ರೆ ಮತ್ತೆ ಅವ್ರನ್ನ ಕ್ಯಾಸ್ ಮಾಡಿ ಹಿಡ್ಕೊಟ್ಬಿಡ್ತೀವ್ರಿ ಅಂತ ನಿರ್ಧಾರ ಮಾಡಿ. ಎಲ್ಲಾರು ಮತ್ತೆ ಆಗ ಅಂತ ದೊಡ್ಡವ್ರ ಹೇಳ್ಯಾರ್ರಿ ಹಂಗತೆ. ಮತ್ತೆ ಅದು ಅವ್ರು ಹೇಳಿದ್ಕ ಮಾರಿಲ್ರಿ ಯಾರು. ಎಷ್ಟು ತಿಂಗಳು? ಒಂದ್ 2 ತಿಂಗಳು 3 ತಿಂಗಳು ಆತೇನ್ರಿ. ಈಗ ಹಾಗಾದ್ರೆ ಹೆಂಗೈತಿ ಊರು? ಹಂಗ ಸುಧಾರ್ಸೈತ್ರಿ. ಮತ್ತೆ ಆಗ ಹೋಗಿ ಎಲ್ಲಾರು ಕುಡಿದು ಬರ್ತಾರ್ರಿ, ಹೋಗಿ ಸ್ವಲ್ಪ ಕಮ್ಮಿ. ಅಂದ್ರೆ ಪೂರ್ಣ ಇಲ್ಲಿ ಊರಾಗಂತ ಇಲ್ಲ ಊರಾಗ ಇಲ್ಲಿ ಮಾರಾಕತ್ತಿಲ್ರಿ. ಅಂದ್ರೆ ಅನುಕೂಲ ಆಗತ್ತೆ. ಈಗ ಮಾರೋದ್ ಬಿಟ್ಟಾರಲ್ರಿ, ಕಮ್ಮಿ ಸ್ವಲ್ಪ ಕುಡಿಯೋದನ್ನ ಕಮ್ಮಿ ಮಾಡ್ಯಾರ. ಈಗ ಎಲ್ಲಾರು ಅಲ್ಲಿ ಇದ್ದಾಗ ಕುಡಿದು ಬರತ್ಲೆ ನಿಸಾರ ಹೇಳ್ತೈತಿ, ಸುಮ್ಮನೆ ಮಕ್ಕ ಅಂತಾರ. ಒಮ್ಮೆ ಇಲ್ಲೇ ಮಾರ್ತಿದ್ರಲ್ರಿ, ಹುಡ್ರಿಗೆ ನೀರ್ ಮಿಳ್ದಿಲ್ರಿ, ಅವ್ರನ್ನ ಕಳ್ಸಿದ್ರು ಹುಡ್ರನ್ನ ಬಾಟ್ಲಿ ತಂಬೋಗಂತ ಎಲ್ಲ ಮಾಡ್ಯಾರ್ರಿ ಅವ್ರು. ಈಗ ಸ್ವಲ್ಪ ಗುಣ ಆಗ್ಯಾವ್ರಿ. ಮತ್ತೆ ಹೆಂಗ್ ಅನ್ಬೇಕಾಗ. ನಮ್ಮ ಹೆಸರು ಭಾಗ್ಯಂಬ್ರಿ.